ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು Triple 7 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಅಲ್ಲಿ ನೋಡೋಣ. ಸೊ ಇವತ್ತು ನಾನೊಂದು ಲವ್ ರೀಡಿಂಗ್ ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತಡರಾತ್ರಿ ಯೋಚನೆ ಮಾಡಿದಾಗ ಏನೆಲ್ಲ ನೆನಪಿಸ್ಕೊಳ್ತಾರೆ, ಏನೆಲ್ಲ ನೆನಪಾಗುತ್ತೆ, ತಡರಾತ್ರಿಯ ಆಲೋಚನೆ, ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ಹೇಳಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕಂತ ಇಷ್ಟ ಇದೆ, ರೇಖೆ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಷ್ಟ ಇದೆ, ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಓಕೆ, ಸೊ ತರ ಮಾಡಿದ್ರೆ ನೋಡುವ. ನಿಮ್ಮ ವ್ಯಕ್ತಿ ಲೇಟ್ ನೈಟ್ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗ ಯೋಚನೆ ಬಂದ್ರೆ ಅವರಿಗೆ ಏನೆಲ್ಲ ಥಾಟ್ಸ್ ಬರ್ಬೋದು ಅಂತ ಹೇಳಿ, ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ಬೋದು ಅಂತ ಹೇಳಿ. ಸೊ ನಾನಿಲ್ಲಿ 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತಾ ಇದ್ದೀನಿ. ಅಂಡ್ ಆಲ್ಸೋ ಗೈಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದನ್ನ ರೆಸ್ಯೂಮೇಟ್ ಆದ್ರೆ ಮಾತ್ರ ತಗೊಳ್ಳಿ. ಓಕೆ, ಸೊ ಮೊದಲನೇ ಕಾರ್ಡು ನಮಗೆ ಏನ್ ಬರ್ತಾ ಇದೆ, 9 ಆಫ್ ಸೋರ್ಟ್ಸ್ ಬರ್ತಾ ಇದೆ. ಓಕೆ, ನೋಡ್ಬೋದು ಮೊದಲನೇ ಕಾರ್ಡು ನಮಗೆ 9 ಆಫ್ ಸೋರ್ಟ್ಸ್ ಬರ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡ್ ನಮಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಥರ್ಡ್ ಕಾರ್ಡ್ ನಮಗೆ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಎಲ್ಲ 9 ಅಂತ ಬರ್ತಾ ಇದೆ. ಫೋರ್ತ್ ಕಾರ್ಡ್ ನಮಗೆ 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಫಿಫ್ತ್ ಕಾರ್ಡ್ ನಮಗೆ ದಿ ಹೈ ಪ್ರಿಸ್ಟೆಸ್ ಬಂದಿದೆ. ಓಕೆ, ಸೊ ಇಲ್ಲಿ ಏನಂದ್ರೆ ನಿಮ್ಮ ವ್ಯಕ್ತಿಯ ಥಾಟ್ಸ್, ಅವ್ರು ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. 9 ಆಫ್ ಸೋರ್ಟ್ಸ್, ನೀವ್ ಯಾವ ತರ ನಿದ್ದೆ ಇಲ್ದಲೆ ಯೋಚನೆ ಮಾಡ್ತಾ ಇದ್ದೀರಾ, ಸೊ ಅವ್ರಿಗೂ ಕೂಡ ಅದೇ ತರ ಥಾಟ್ಸ್ ಬರ್ತಿರ್ಬೋದು, ಅಥವಾ ಅವರು ಕೂಡ ನಿದ್ದೆ ಇಲ್ದಲೆ ನಿಮ್ ಬಗ್ಗೆ ನೆನ್ಪಿಸ್ಕೊಳ್ತಿರೋದು, ಅಥವಾ ನಿಮ್ಮ ಬಗ್ಗೆ ನೆನ್ಪಿಸ್ಕೊಂಡಾಗ ಅವರು ಡಿಸ್ಟರ್ಬ್ ಆಗುವಂತದ್ದಿರ್ಬೋದು, ಅಥವಾ ನಿದ್ದೆ ಬರ್ದೇ ಇರುವಂತದ್ದಿರ್ಬೋದು, ತುಂಬಾ ಮೆದುಳಿನ ಮೇಲೆ ಅಥವಾ ಬ್ರೈನ್ ಮೇಲೆ ತುಂಬಾನೇ ಸ್ಟ್ರೆಸ್ ಮಾಡ್ಕೊಳ್ಳುವಂತದ್ದಿರ್ಬೋದು. ಸೊ ಈ ತರ ತುಂಬಾನೇ ಜಾಸ್ತಿ ಓವರ್ ಪ್ರೊಡಕ್ಟಿವ್, ತುಂಬಾ ಯೋಚನೆ ಮಾಡ್ತಿದ್ದಾರೆ, ತುಂಬಾನೇ ಬ್ರೈನಿಗೆ ಕೆಲಸ ಕೊಡುವಂಥದ್ದು ಅಥವಾ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು, ಈ ತರ ಎಲ್ಲ ಆಗ್ತಾ ಇದೆ. ನಂಬರ್ 9 ಅನ್ನೋದು ಬಂದು ಒಂದು ಡೈನಮಿಕ್ ನಂಬರ್ ಆಗಿರುತ್ತೆ. ಅಂಡ್ ಆಲ್ಸೋ ಇದೇನಾದ್ರೂ ಪಾಸಿಟಿವ್ ಆಗಿ ಮಾಡಿದ್ರು ಕೂಡ ತುಂಬಾನೇ ಜಾಸ್ತಿ ಎನರ್ಜಿನ ರಿಲೀಸ್ ಮಾಡುತ್ತೆ. ಇನ್ ಕೇಸ್ ನೆಗೆಟಿವ್ ಆಗಿ ನೀವು ಸ್ಟ್ರೆಸ್ ನ ಹಾಕಿದ್ರು ಕೂಡ ಅಷ್ಟೇ ಒಂದು ಎನರ್ಜಿನ ರಿಲೀಸ್ ಮಾಡ್ತಿರತ್ತೆ. ಸೊ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ನೆನಪಿಸ್ಕೊಂಡಾಗೆಲ್ಲ ಆಬ್ವಿಯಸ್ಲಿ ತುಂಬಾನೇ, ಸೊ ನೋಡ್ಬೋದು ಒಂದು ಪಿಕ್ಚರ್ ಅಲ್ಲಿ ಯಾವ ತರ ಅವರು ಕುತ್ಕೊಂಡು ಮುಖದ ಮೇಲೆ ಕೈ ಇಟ್ಕೊಂಡು ಚಿಂತೆ ಮಾಡ್ತಾ ಇದೆ. ಮೇ ಬಿ ಈ ವ್ಯಕ್ತಿ ಜೀವನದಲ್ಲಿ ಎಲ್ಲಾ ತರ ಕಂಫರ್ಟ್ಸು ಇದೆ ಅಂತ ಅನ್ಸುತ್ತೆ, ಜೀವನದಲ್ಲಿ ಎಲ್ಲ ಚೆನ್ನಾಗಿದೆ, ಏನೇನ್ ಬೇಕು ಜೀವನ ಮಾಡೋದಕ್ಕೆ ಎಲ್ಲ ಇದ್ರೂ ಕೂಡ ಈ ವ್ಯಕ್ತಿ ಎಲ್ಲ ಒಂದ್ ಕಡೆ ಕೊರಗ್ತಾ ಇರೋದು, ತುಂಬಾನೇ ಚಿಂತೆ ಮಾಡ್ತಿರೋಂತ ಎನರ್ಜಿ, ತುಂಬಾ ವರಿ ಮಾಡ್ತಿರೋಂತ ಎನರ್ಜಿ, ತುಂಬಾನೇ ಸಿಟ್ ಬರುವಂತದ್ದು ಅಥವಾ ಡಿಸ್ಟರ್ಬ್ ಆಗುವಂತದ್ದು, ಆಂಗ್ಸೈಟಿ, ಕಂಟ್ರೋಲ್ ಮಾಡೋಕೆ ಆಗದೆ ಇರುವಂತ ಆಂಗ್ಸೈಟಿ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಅವರು ಅನುಭವಿಸ್ತಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಅವ್ರು ನೆನಪಿಸ್ಕೊಂಡಾಗ ಕೆಟ್ಟ ಕೆಟ್ಟ ಕನ್ಸುಗಳು ಬೀಳುವಂತದ್ದು, ಒಂಥರ ಈ ಸಂಬಂಧನೇ ಒಂಥರ ಚಾಲೆಂಜಿಂಗ್ ಆಗಿದೆ ಅವ್ರಿಗೆ. ಓಕೆ, ತುಂಬಾನೇ ಚಾಲೆಂಜಿಂಗ್ ಆಗಿರ್ಬೋದು, ಅಥವಾ ನಿಮ್ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಒಂಥರ ಪೀಕ್ ಲೆವೆಲ್ ಅಲ್ಲಿ ಸ್ಟ್ರೆಸ್ ಕ್ರಿಯೇಟ್ ಆಗುವಂತದ್ದು ಇರ್ಬೋದು, ಅಥವಾ ಏನೋ ಒಂಥರ ಭಯ ಇರ್ಬೋದು, ನನ್ನಿಂದಾನೇ ಈ ತರ ಆಯ್ತಾ ಅನ್ನೋದಿರ್ಬೋದು, ಅಥವಾ ಗಿಲ್ಟಿ ಫೀಲಿಂಗ್ ಇರ್ಬೋದು, ತುಂಬಾನೇ ಜಾಸ್ತಿ ಒಂಥರ ಅನ್ಸೆಕ್ಯೂರ್ಡ್, ಆಂಗ್ಸೈಟಿ. ಸೊ ಈ ತರ ಎಲ್ಲ ಏನೇನೋ ಓವರ್ ಥಿಂಕಿಂಗ್, ತುಂಬಾನೇ ಚಿಂತೆ ಮಾಡ್ತಿರೋದು, ತುಂಬಾ ವರಿ ಮಾಡ್ತಿರೋಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ 9 ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಒಂದು ಏರ್ ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾನು ಗಾಳಿಯಲ್ಲಿ ತಗೊಂಡಿದ್ದಂತ ನಿರ್ಧಾರ ನನ್ನ ಈ ಒಂದು ಕೊರ್ಗೋದಕ್ಕೆ, ಅಥವಾ ಇವತ್ತಿನ ನಾನೇನ್ ಕೊರಗ್ತಾ ಇದ್ದೀನಲ್ಲ ಅದಕ್ಕೆ ಕಾರಣ ಆಗಿರ್ಬೋದಾ ಅಂತ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಅಟ್ ಪ್ರೆಸೆಂಟ್ ಈ ವ್ಯಕ್ತಿ ಜೀವನದಲ್ಲಿ ಅಷ್ಟೊಂದು ಏನು ತುಂಬಾ ಕಂಫರ್ಟಬಲ್ ಆಗಿರೋ ಲೈಫ್ ಇದ್ರೂ ಕೂಡ ನೆಮ್ಮದಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಬರಲ್ಲ. ತುಂಬಾ ಬೇಡ ಆಗಿರುವಂತ ಚಿಂತೆಗಳನ್ನ ಮಾಡ್ತಾ ಇರೋದು, ಕೊರಗ್ತಾ ಇರೋದು, ಪಾಸ್ಟ್ ಮೆಮೊರೀಸ್ ಇಂದ ಹೊರಗಡೆ ಬರಕ್ಕಾಗ್ದಲೆ ತನ್ನನ್ನ ತಾನು ಸ್ಟ್ರಗಲ್ ಮಾಡ್ಕೊಳ್ತಾ ಇರೋದು, ತನ್ನನ್ನೇ ತಾನು
ತುಂಬಾ ಸ್ಟ್ರೆಸ್ಗೆ ಒಂಥರ ವಿಕ್ಟಮ್ ಫೀಲ್ ಅಲ್ಲಿ ಸ್ಟ್ರೆಸ್ಗೆ ಒಳಗಾಗುವಂತ ಆ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಓಕೆನಾ. ಸೊ ಕಂಫರ್ಟಬಲ್ ಆಗಿರೋ ಲೈಫ್ ಸ್ಟೈಲ್ ಎಲ್ಲ ಇದ್ರು ಕೂಡ ಎಲ್ಲ ಒಂದ್ ಕಡೆ ಇವರು ಅದನ್ನ ಅನುಭವಿಸೋದ್ರಲ್ಲಿ ಫೇಲ್ ಆಗಿರ್ಬೋದು, ಅಥವಾ ಅವರು ಪಾಸ್ಟ್ ಅಲ್ಲಿ ಮಾಡ್ಕೊಂಡಿರುವಂತ ಒಂದಷ್ಟು ತಪ್ಪುಗಳು ಅವ್ರಿಗೆ ಇವಾಗ ಅರಿವಾಗಿ ಮೇ ಬಿ ಅವರಿಗೆ ಆ ಒಂದು ಜೀವನನ ಅನುಭವಿಸಕ್ ಆಗದೆ ಇರ್ಬೋದು. ಓಕೆನಾ. ಸೊ ಮೇ ಬಿ ಈ ವ್ಯಕ್ತಿ ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ತುಂಬಾ ವರಿ ಮಾಡ್ಕೊಳ್ಳೋದು, ಸೊ ನನ್ ಕಡೆಯಿಂದಾನೆ ಹಿಂಗಾಯ್ತಾ, ನನ್ ಕಡೆಯಿಂದಾನೆ ಬ್ರೇಕಪ್ಸ್ ಆಯ್ತಾ ಅನ್ನೋದು, ಅಥವಾ ತುಂಬಾನೇ ಒಂಥರ ಬ್ರೈನ್ ಮೇಲೆ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಳೋವಂಥದ್ದು, ಆ ಒಂದು ಎನರ್ಜಿ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಕೊರಗೋ ಅಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಓಕೆ. ಇನ್ನು ಸೆಕೆಂಡ್ ಕಾರ್ಡು ನಮಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಒಂದು ಪ್ರೀಶಿಯಸ್ ಲವ್, ಅವರ ಲವ್ ಅಟ್ ಫಸ್ಟ್ ಸೈಟ್ ಕೂಡ ನೀವು ಆಗಿರ್ಬೋದು, ಅಥವಾ ಅವರ ಮೊದಲ ಪ್ರೀತಿ ಕೂಡ ಆಗಿರ್ಬೋದು, ತುಂಬಾ ಪ್ರೀಶಿಯಸ್ ಆಗಿ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗೆಲ್ಲ ಸೊ ಹೆಂಗಿತ್ತಲ್ವಾ ನಮ್ ಪ್ರೀತಿ, ಎಷ್ಟು ಚೆನ್ನಾಗಿತ್ತಲ್ಲ, ಸೊ ನಾವಾಗೆ ಹಾಳು ಮಾಡ್ಕೊಂಡ್ವೇನೋ, ಅಥವಾ ತುಂಬಾನೇ ಚೆನ್ನಾಗಿರೋಂತ ಒಂಥರ ಅಡ್ವೆಂಚರಸ್ ಆಗಿತ್ತು, ನಮ್ಮ ಹೊಸ ಬಿಗಿನಿಂಗ್ ಆಗಿತ್ತು ಪ್ರೀತಿಯಲ್ಲಿ, ತುಂಬಾ ಚೆನ್ನಾಗಿತ್ತು, ಒಂಥರ ಆಸ್ಪಿಷಿಯಸ್, ಒಂಥರ ಪವಿತ್ರವಾದ ಪ್ರೀತಿ ಇದು ಅಂತ ಹೇಳಿ. ಅಂಡ್ ಆಲ್ಸೋ ಇಟ್ ಕುಡ್ ಬಿ ಲೈಕ್ ಒಂಥರ ನಿಮಗೆ ಅದು ಮನ್ಸಿಗೆ ತುಂಬಾನೇ ಖುಷಿ ತಂದ್ಕೊಟ್ಟಿರೋಂತ ಪ್ರೀತಿ ಆಗಿರ್ಬೋದು. ನೀವು ಅವ್ರನ್ನ ತುಂಬಾ ನಂಬಿದ್ರಿ ಅಂತ ಅನ್ಸುತ್ತೆ, ಅಥವಾ ಆ ವ್ಯಕ್ತಿ ಕೂಡ ನಿಮ್ಮನ್ನ ನಂಬಿದ್ರು ಅಂತ ಹೇಳಿ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿರುವಂತ ಹೆಂಗ್ ಎನರ್ಜಿ ಇರುವಂತ ಕಾರ್ಡು, ತುಂಬಾನೇ ಜಾಸ್ತಿ ಒಂಥರ ಲೈಕ್ ತುಂಬಾನೇ ಸ್ಟ್ರಾಂಗ್ ಆಗಿರುವಂತದ್ದು, ಅಥವಾ ತುಂಬಾ ಡೀಪ್ ಆಗಿ ಕನೆಕ್ಟ್ ಆಗಿರುವಂತದ್ದು, ಅಥವಾ ಅವ್ರನ್ನ ನೀವು ತುಂಬಾನೇ ನಂಬ್ತಿದ್ರಿ, ನಿಮ್ಮನ್ನ ಅವರು ತುಂಬಾ ನಂಬ್ತಿರುವಂತದ್ದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು. ಓಕೆ. ಹೆಂಗ್ ಎನರ್ಜಿ, ನೀವು ಈ ರಿಲೇಶನ್ಶಿಪ್ ಅಲ್ಲಿ ಪ್ರೋಗ್ರೆಸ್ ನ ನೋಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರಿ ಅಂತ ಅನ್ಸುತ್ತೆ. ಬರೀ ಇದು ಪ್ರೀತಿ ಪ್ರೇಮಕ್ಕೆ ಮಾತ್ರ ಸೀಮಿತ ಅಲ್ಲದೆ ನೆಕ್ಸ್ಟ್ ಲೆವೆಲ್ಗೂ ತಗೊಂಡ್ ಹೋಗ್ಬೇಕು, ಅಥವಾ ಇದೊಂದು ಮದ್ವೆ, ಅಥವಾ ನೆಕ್ಸ್ಟ್ ನಾವೇನಾದ್ರೂ ಸಂಸಾರ, ಈ ತರ ಏನಾದ್ರೂ ಪ್ಲಾನಿಂಗ್ ಇತ್ತು ಅಂತ ಹೇಳಿ ಅನ್ಸುತ್ತೆ. ಸೊ ಆ ಒಂದು ಆ ಪ್ರೋಗ್ರೆಸ್ ನ ತುಂಬಾ ಎಂಜಾಯ್ ಮಾಡಿದ್ದಾರೆ ಅವರು, ಅಂಡ್ ನೀವು ಕೂಡ ತುಂಬಾ ಎಂಜಾಯ್ ಮಾಡಿದೀರಾ. ನೀವು ಆ ವ್ಯಕ್ತಿನ ನೋಡಿದಾಗೆಲ್ಲ ಇವ್ರ ಜೊತೆ ನಾನು ಜೀವನನ ಕಟ್ಕೋಬೇಕು ಅಂತ ಹೇಳಿ, ಸೊ ನೀವು ಕೂಡ ತುಂಬಾ ಕನ್ಸುಗಳನ್ನ ಕಟ್ಟಿದ್ರಿ ಅಂತ ಅನ್ಸುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಆ ವ್ಯಕ್ತಿ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು, ಒಳ್ಳೆ ಇನ್ಫ್ಲೂಯೆನ್ಸರು. ಓಕೆ. ತುಂಬಾ ಅಡ್ವೆಂಚರಸ್ ಆಗಿ ಇತ್ತು ಅನ್ಸುತ್ತೆ ಈ ಒಂದು ರಿಲೇಶನ್ಶಿಪ್. ಸೊ ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ಅವರು ಅದೇನೆ ಕಳೆದು ಹೋದ ಕ್ಷಣಗಳ ಬಗ್ಗೆನೆ ತುಂಬಾನೇ ಯೋಚನೆ ಮಾಡ್ತಿರುವಂತದ್ದು. ಸೊ ಆ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಆ ಒಂದು ಕ್ಷಣಗಳನ್ನ ಅವರು ತುಂಬಾ ಪ್ರೀಶಿಯಸ್ ಆಗಿ, ತುಂಬಾನೇ ಜೋಪಾನವಾಗಿ, ಲೈಕ್ ಇನ್ನೂ ಕೂಡ ಆ ನೆನಪುಗಳೆಲ್ಲ ಹಂಗೇನೆ ಮನ್ಸಲ್ಲಿ ಅಚ್ಚ ಉಳಿದಿರೋ ತರ, ಅಥವಾ ಅಳಿಸೋದಕ್ಕೆ ಆಗದೆ ಇರುವಂತ ಒಂದಷ್ಟು ನೆನಪುಗಳ ತರ ಅವರ ಜೀವನದಲ್ಲಿ ಮನ್ಸಲ್ಲಿ ಕೂತಿರೋದು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ತುಂಬಾ ಪ್ರೀಶಿಯಸ್, ನಿಮ್ ಬಗ್ಗೆ ಹೇಳ್ದಾಗೆಲ್ಲ ಆಶ್ಚರ್ಯ ಪಡೋದು, ಅಥವಾ ಖುಷಿ ಆಗೋದು, ಅಥವಾ ಮನ್ಸಲ್ಲೇ ಹೇಳ್ಕೊಳ್ಳೋದಕ್ಕೆ ಆಗದೆ ಇರುವಂತ ಒಂದಷ್ಟು ಸಂತೋಷಗಳು, ನಿಮ್ಮನ್ನ ತುಂಬಾ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದು. ಸೊ ಇದೆಲ್ಲ ಇವಾಗ್ಲೂ ಅಷ್ಟೇ, ಇವಾಗ್ಲೂ ನಿಮ್ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಸಡನ್ ಆಗಿ ಕಾನ್ಸಂಟ್ರೇಷನ್ ಎಲ್ಲದು ನಿಮ್ ಕಡೆನೆ ಹಾಕೋದು, ಈ ತರ ಒಂದು ಎನರ್ಜಿ, ಆ ಕಡೆನೆ ಜ್ಞಾನ ಹೋಗುವಂತದ್ದು, ನಿಮ್ಮನ್ನ ನೆನಪಿಸ್ಕೊಂಡು ಖುಷಿ ಪಡುವಂತದ್ದು, ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಹೇಳಿ. ಸೊ ಆ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು ನಮ್ಗೆ ಮಿಡಲ್ ಕಾರ್ಡು, ಥರ್ಡ್ ಕಾರ್ಡ್ ಬಂದ್ಬಿಟ್ಟು 9 ಆಫ್ ವಾಂಡ್ಸ್ ಬಂದಿದೆ. 9 ಆಫ್ ವಾಂಡ್ಸ್ ಬಂದ್ಬಿಟ್ಟು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಸೊ ಅಗೇನ್ ನಂಬರ್ 9 ಬಂದಿದೆ. 9 ಅನ್ನೋದು ಫೈರ್ ಎಲಿಮೆಂಟ್, ಒಂಥರ ಸಡನ್ ಆಗಿ ಸ್ಟ್ರೆಂತ್, ಒಂಥರ ಎನರ್ಜಿ. ಓಕೆ. ಫೈರ್ ಎನರ್ಜಿ ಹೆಂಗಿರುತ್ತೆ ಹೇಳಿ, ಆ ತರ ಒಂದು ಎನರ್ಜಿ. ಇಟ್ಸ್ ಲೈಕ್ ಪಾಸ್ಟ್ ಅಲ್ಲಿ ತುಂಬಾ ನೋವುಗಳನ್ನು ಅನುಭವಿಸಿರುವಂತದ್ದು, ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಗಲಾಟೆಗಳಾಗಿದ್ರೆ, ಸೊ ತುಂಬಾನೇ ಪೆಟ್ಟುಗಳನ್ನ ರಿಲೇಶನ್ಶಿಪ್ ಸಲುವಾಗಿ ತಿಂದಿರುವಂತದ್ದು, ಲಾಟ್ ಆಫ್ ಚಾಲೆಂಜಸ್ ನ ಅನುಭವಿಸಿರುವಂತದ್ದು. ಅಂಡ್ ಆಲ್ಸೋ ಈ ವ್ಯಕ್ತಿಯ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿದ್ರೆ, ಪರ್ಸನಲ್ ಲೈಫಲ್ಲೂ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ಗಳು ಇದೆ ಅನ್ಸುತ್ತೆ. ತುಂಬಾನೇ ಮನೆಯ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಇವರು ಹ್ಯಾಂಡಲ್ ಮಾಡ್ಬೇಕಾಗಿ ಬಂದಿರ್ಬೋದು, ಅಥವಾ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಅವ್ರ ತಲೆ ಮೇಲೆ ಇರುವಂತದ್ದು, ಅಥವಾ ಅವ್ರು ನಿಭಾಯಿಸಲೇಬೇಕು, ಅದರಿಂದ ಎಸ್ಕೇಪ್ ಆಗೋದಕ್ಕಾಗಲ್ಲ. ಸೊ ಆತರ ಒಂದು ರೆಸ್ಪಾನ್ಸಿಬಿಲಿಟಿ ಇವ್ರ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿದೆ. ಅಂಡ್ ಆಲ್ಸೋ ತುಂಬಾನೇ ಹರ್ಟ್ ಆಗಿರುವಂತದ್ದು, ಪಾಸ್ಟ್ ಅಲ್ಲಿ ಪ್ರೀತಿ ವಿಚಾರದಲ್ಲಿ ಇರ್ಬೋದು, ಅಥವಾ ಹಣಕಾಸಿನ ವಿಚಾರದಲ್ಲಿ ಇರ್ಬೋದು, ಕೆರಿಯರ್ ಅಲ್ಲಿ ಇರ್ಬೋದು. ಸೊ ಎಲ್ಲದರಲ್ಲೂ ಏನಾದ್ರೂ ಒಂದು ಪೆಟ್ಟುಗಳನ್ನ ತಿನ್ಕೊಂಡು ಬಂದಿರುವಂತದ್ದು, ಅಂಡ್ ತುಂಬಾನೇ ನೋವುಗಳನ್ನ ಅನುಭವಿಸಿರುವಂತದ್ದು, ಅದೆಲ್ಲ ಕಾಣಿಸ್ತಾ ಇದೆ. ಇವನ್ ನಿಮ್ಮನ್ನ ನೆನಪಿಸ್ಕೊಂಡಾಗೋ ಅಷ್ಟೇ, ನಿಮ್ಮಿಬ್ರ ಮಧ್ಯೆ ಏನಾಗಿತ್ತು, ಹೆಂಗೆ ಬ್ರೇಕಪ್ ಆಗಿತ್ತು, ಏನೆಲ್ಲ ಜಗಳಗಳಾಗಿತ್ತು, ಎಷ್ಟು ನೋವುಗಳನ್ನ ಅನುಭವಿಸಿದ್ರಿ, ಅಂಡ್ ಏನೆಲ್ಲ ಮಾತುಕತೆಗಳು ಬಂತು. ಸೊ ಎಲ್ಲದು ಒಂಥರ ಪಾಸ್ಟ್ ಅಲ್ಲಿ ಒಂದು ದೊಡ್ಡ
ಟ್ರಾಮಾ ತರ ಆಗಿರ್ಬೋದು, ಪದೇ ಪದೇ ನೆನ್ಸ್ಕೊಳ್ಳುವಾಗ ತುಂಬಾ ಹರ್ಟ್ ಆಗ್ಬೋದು, ಅವ್ರಿಗೆ ತುಂಬಾನೇ ಚಾಲೆಂಜಿಂಗ್ ಅಂತ ಅನ್ನಿಸ್ಬೋದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಅಯ್ಯೋ ಆಗಲ್ಲಪ್ಪ ಅಂತ ಹೇಳ್ತಾರಲ್ಲ, ಆ ತರ ಒಂದು ಎನರ್ಜಿ. ಅಂಡ್ ಇವಾಗ್ಲೂ ಕೂಡ ಈ ವ್ಯಕ್ತಿಯ ಜೀವನದಲ್ಲಿ ಅವ್ರೇನಾದ್ರೂ ಮಾಡಕ್ಕೆ ಅಂತ ಹೋದ್ರೆ ತುಂಬಾನೇ ನೋವುಗಳನ್ನ ಅನುಭವಿಸಿರುವಂತ ಒಂದು ಪಾಸ್ಟ್ ಅಲ್ಲಿ ಏನಾಗಿತ್ತು ಅದನ್ನ ನೆನಪಿಸ್ಕೊಳ್ತಾರೆ ಹೊಸದೇನಾದ್ರೂ ಮಾಡಕ್ ಹೋದ್ರೆ. ಅಂಡ್ ತುಂಬಾ ಕಂಟ್ರೋಲ್ ಅಲ್ಲಿ ಇದೀನಿ ಅಂತ ಯಾವಾಗ್ಲೂ ತೋರ್ಸೋದಕ್ಕೆ ಹೋಗ್ತಾರೆ. ಅಂಡ್ ಆಲ್ಸೋ ತುಂಬಾ ಭಯ ಯಾವಾಗ್ಲೂ ಕಾಡ್ತಿರತ್ತೆ, ನನ್ನ ಹತ್ರ ಇರೋದು ಯಾವಾಗ ಯಾರು ಬಂದು ಏನು ಮಾಡ್ತಾರೋ ಅಥವಾ ನನ್ನ ನೆಮ್ಮದಿನ ಯಾರ ಹಾಳು ಮಾಡ್ತಾರೋ ಅಂತ ಹೇಳಿ. ಅಂಡ್ ಆಲ್ಸೋ ಎಲ್ಲಾರನ್ನು ವಾಚ್ ಮಾಡ್ತಿರೋಂತ ಎನರ್ಜಿ, ಬಟ್ ಯಾರ ಕೈಗೂ ಸಿಗದೆ ಇರುವಂತ ಎನರ್ಜಿ. ಈ ವ್ಯಕ್ತಿ ಏನ್ ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಅಥವಾ ಇವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ಮೇ ಬಿ ಯಾರಿಗೂ ಗೊತ್ತೇ ಆಗಕ್ ಬಿಡಲ್ಲ ಅಂತ ಅನ್ಸುತ್ತೆ. ಬಟ್ ಎಲ್ಲರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಅಲ್ಲಿ ಇಲ್ಲಿ ಅವ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ಬೋದು, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋ ಅಂತ ಪ್ರಯತ್ನಗಳನ್ನ ಈ ವ್ಯಕ್ತಿ ತುಂಬಾ ಜಾಸ್ತಿ ಮಾಡ್ಬೋದು. ಅಂಡ್ ಯಾವಾಗ್ಲೂ ಒಂಥರ ಭಯ ಯಾವಾಗ್ಲೂ ಕಾಡ್ತಾನೆ ಇರುತ್ತೆ. ಅಂಡ್ ಎಸ್ಪೆಷಲಿ ನಿಮ್ಮ ಪ್ರೀತಿ ಬಗ್ಗೆ ನೆನಪಿಸ್ಕೊಂಡಾಗೆಲ್ಲ ತುಂಬಾನೇ ಹರ್ಟ್ ಆಗುವಂತ ಎನರ್ಜಿ. ಮೇ ಬಿ ನಿಮ್ಮನ್ನು ಕೂಡ ಅವರು ಅಲ್ಲಿ ಇಲ್ಲಿ ಸರ್ಚ್ ಮಾಡೋದು, ಫಾಲೋ ಮಾಡೋದು, ನಿಮ್ ಜೀವನದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. ಸೊ ಇದೆಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆ ಒಂದು ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇನ್ನು ನನಗೆ 4th ಕಾರ್ಡ್ ಬಂದ್ಬಿಟ್ಟು 3 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 3 ಆಫ್ ಪೆಂಟಿಕಲ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮತ್ತೆ ಅವರ ನಡುವೆ ಏನು ಒಂದು ಕೊಲಾಬ್ರೇಷನ್ ಇತ್ತು ಅಥವಾ ಬಾಂಧವ್ಯ ಇತ್ತು, ತರ ಡೀಪ್ ಕನೆಕ್ಷನ್ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಸೊ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದಾರೆ. ಅಂಡ್ ಆಲ್ಸೋ ನಿಮ್ಮ ಜೊತೆ ಇದ್ರೆ ಪ್ರೋಗ್ರೆಸ್ ಆಗುತ್ತೆ, ಜೀವನದಲ್ಲಿ ಏನಾದ್ರೂ ಮಾಡ್ಬೋದಿತ್ತೇನೋ, ಸಾಧನೆ ಮಾಡ್ಬೋದಿತ್ತೇನೋ, ಅವ್ರ ಜೊತೆ ಕೊಲಾಬ್ರೇಷನ್ ಮಾಡಿದ್ರೆ ಅಥವಾ ಅವ್ರ ಜೊತೆ ಜೀವನನ ಶೇರ್ ಮಾಡ್ಕೊಂಡಿದ್ರೆ ಅಥವಾ ಪ್ರೀತಿನ ಶೇರ್ ಮಾಡ್ಕೊಂಡಿದ್ರೆ ಲೈಫ್ ಚೆನ್ನಾಗಿರ್ತಿತ್ತೇನೋ ಅಂತ ಹೇಳಿ ಈ ವ್ಯಕ್ತಿ ಇವಾಗ ಥಿಂಕ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಮೊದ್ಲು ಕೂಡ ಅವ್ರಿಗೆ ಗೊತ್ತಿತ್ತು, ಬಟ್ ಕೆಲವೊಂದು ರೀಸನ್ಸ್ ಗಳಿಂದ ಬ್ರೇಕಪ್ ಗಳಾಗಿರುವಂತದ್ದು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ನಿಮ್ ಜೊತೆ ಇದ್ರೆ ಲೈಫ್ ಚೆನ್ನಾಗಿರ್ತಿತ್ತು ಅಂತ ಕೂಡ ಗೊತ್ತಿದೆ. ಬಿಕಾಸ್ ನೀವು ಯಾವ ತರ ಪರ್ಸನ್ ಅಂದ್ರೆ, ನೀವು ಯಾರ ಜೊತೆ ಸ್ನೇಹ, ಯಾರ ಜೊತೆ ಕೊಲಾಬ್ರೇಷನ್, ಯಾರ ಜೊತೆ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಏನೇ ಮಾಡಿದ್ರು ಕೂಡ ತುಂಬಾ ನೀಟ್ ಆಗಿ ನಿಭಾಯಿಸ್ಕೊಂಡು ಹೋಗುವಂತ ವ್ಯಕ್ತಿತ್ವ ನಿಮ್ದಾಗಿರ್ಬೋದು. ಅಥವಾ ಒಂದು ನಾರ್ಮಲ್ ಫ್ರೆಂಡ್ ಅಂತ ತಗೊಂಡು ತುಂಬಾ ಚೆನ್ನಾಗಿ ಮಾತಾಡ್ಸ್ಕೊಂಡು ಅವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರುವಂತದ್ದು, ಅಥವಾ ಆ ಒಂದು ಸ್ನೇಹ ಸಂಬಂಧನ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗುವಂತದ್ದು, ಯಾರಿಗೂ ಹರ್ಟ್ ಮಾಡದೇ ಇರುವಂತದ್ದು ಒಂಥರ ಚೆನ್ನಾಗಿದೆ ನಿಮ್ಮ ವ್ಯಕ್ತಿತ್ವ. ಸೊ ಅವ್ರಿಗೆ ಗೊತ್ತು, ನೀವು ಅವ್ರ ಜೊತೆ ಮಾತ್ರ ಅಲ್ಲ, ಬೇರೆ ಯಾರ ಜೊತೆ ಇದ್ರು ಕೂಡ ನಿಮ್ಮ ಒಂದು ಕೊಲಾಬ್ರೇಷನ್ ಅಲ್ಲಿ ಯಾರಿದ್ರು ಕೂಡ ಅವರು ಗ್ರೋತ್ ನ ಕಾಣ್ತಾರೆ, ನೀವು ಕೂಡ ಅವ್ರ ಜೊತೆ ಗ್ರೋತ್ ಕಾಣ್ತೀರಾ ಅಂತ ಹೇಳಿ ಗೊತ್ತು. ಸೊ ನಿಮ್ಮನ್ನ ಮಿಸ್ ಮಾಡ್ಕೊಂಡಿರೋಂತ ಒಂದು ಫೀಲಿಂಗ್ ಕೂಡ ಇದೆ. ಬಿಕಾಸ್ ಅವ್ರಿಗೆ ಗೊತ್ತು ನಿಮ್ ಜೊತೆ ಇದ್ರೆ ನೀವು ಎಷ್ಟು ವ್ಯಾಲ್ಯೂಯಬಲ್ ಪರ್ಸನ್, ನಿಮ್ ಜೊತೆ ಇದ್ರೆ ಅವರ ಲೈಫ್ ಹೆಂಗಿರ್ತಿತ್ತು, ಸೊ ಎಷ್ಟು ಪ್ರೋಗ್ರೆಷನ್ ಅಲ್ಲಿ ಇರ್ತಿತ್ತು ಅಂತ ಎಲ್ಲ ಗೊತ್ತಿದೆ ಅವ್ರಿಗೆ. ಸೊ ಮಿಸ್ ಮಾಡ್ಕೊಂಡಿದೀನಿ ಅನ್ನೋ ಒಂದು ಫೀಲಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆ, ಇನ್ನು ನಮ್ಗೆ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಹೈ ಪ್ರಿಸ್ಟೆಸ್ ಬಂದಿದೆ. ಹೈ ಪ್ರಿಸ್ಟೆಸ್ ಬಂದು ಮೇಜರ್ ಅರ್ಕಾನ ಕಾರ್ಡು. ಅಂಡ್ ಆಲ್ಸೋ ಈ ವ್ಯಕ್ತಿ ತುಂಬಾ ಸೀಕ್ರೆಟಿವ್ ಆಗಿರ್ಬೋದು, ಅಥವಾ ನಿಮ್ಮನ್ನ ಒಂದು ಸೀಕ್ರೆಟಿವ್ ಪರ್ಸನ್ ತರ ನೋಡ್ತಿರ್ಬೋದು. ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ಅಯ್ಯೋ ಅವ್ರು ತುಂಬಾ ಸೀಕ್ರೆಟಿವ್ ಅಪ್ಪ, ಏನು ಹೇಳಲ್ಲ, ತುಂಬಾ ಮುಚ್ಚಿಡ್ತಾರೆ. ಅಂಡ್ ಆಲ್ಸೋ ತುಂಬಾನೇ ಲಿಮಿಟೆಡ್ ಪರ್ಸನ್ ಆಗಿರ್ಬೋದು ನೀವು, ಅಥವಾ ಆ ಪರ್ಸನ್ ತುಂಬಾ ಲಿಮಿಟೆಡ್ ಆಗಿರ್ಬೋದು. ಯಾರಿಗೂ ಸಹ ತಕ್ಷಣಕ್ಕೆ ಆಕ್ಸೆಸ್ ಸಿಗದೆ ಇರುವಂತ ವ್ಯಕ್ತಿ ಆಗ್ಬೋದು. ಲೈಕ್ ಇವನ್ನ ಎಲ್ಲರೂ ಆಕ್ಸೆಸ್ ಮಾಡಕ್ ಸಾಧ್ಯ ಇಲ್ಲ. ಒಂಥರ ಲಿಮಿಟೆಡ್ ಪರ್ಸನ್ ಜೊತೆ ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಅಥವಾ ಲಿಮಿಟೆಡ್ ಪರ್ಸನ್ಸ್ ಜೊತೆ ಮಾತ್ರ ಅವರು ಒಂದು ಮಾತುಕತೆ ಮಾಡುವಂತದ್ದು ಇರ್ಬೋದು. ಸೊ ಈ ತರ ಇರ್ಬೋದು. ಅಂಡ್ ನಿಮ್ಮನ್ನು ಕೂಡ ಅದೇ ತರ ನೋಡ್ತಾ ಇದ್ದಾರೆ ಅವರು. ನಿಮ್ಮನ್ನ ಸಹ ಒಂದು ಹೈ ಪ್ರಿಸ್ಟೆಸ್ ಅಂತ ನೋಡ್ತಾ ಇದ್ದಾರೆ. ಅಂಡ್ ಆಲ್ಸೋ ನೀವು ಕೂಡ ತುಂಬಾ ಸೀಕ್ರೆಟಿವ್, ತುಂಬಾ ಎನರ್ಜೆಟಿಕ್, ತುಂಬಾನೇ ಜ್ಞಾನ ಇರುವಂತವ್ರು, ತುಂಬಾ ಬುದ್ಧಿ ಇರುವಂತವ್ರು, ಚುರುಕಾಗಿರುವಂತವ್ರು. ಅಂಡ್ ಆಲ್ಸೋ ನೀವೇನೇ ಕೈಗೆ ಎತ್ಕೊಂಡು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಅದನ್ನ ಮಾಡುವಂತವ್ರು, ಸ್ಪಿರಿಚುಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತವ್ರು. ಅಂಡ್ ಆಲ್ಸೋ ನೀವು ಅವರಿಂದ ತುಂಬಾ ವಿಚಾರಗಳನ್ನ ಮುಚ್ಚಿಟ್ಟಿದ್ರಿ ಅಂತ ಕೂಡ ಅವರು ಅನ್ಕೊಳ್ತಾ ಇದ್ದಾರೆ. ಅಂಡ್ ಯಾವ್ದು ಪ್ರೀತಿ ವಿಚಾರದಲ್ಲಿ ತುಂಬಾನೇ ವಿಷಯಗಳನ್ನ ಮುಚ್ಚಿಟ್ಟಿದ್ರಿ, ತುಂಬಾ ಹಿಡನ್, ತುಂಬಾ ಸೀಕ್ರೆಟಿವ್, ಅಂಡ್ ಆಲ್ಸೋ ತುಂಬಾ ನಾಟ್ ವೆರಿ ಓಪನ್ ಅಪ್, ಅಂಡ್ ಆಲ್ಸೋ ತುಂಬಾ ಪಾಸೆಸಿವ್, ತುಂಬಾ ಪ್ಯಾಷನೇಟ್ ಅಂದ್ರೆ ತುಂಬಾನೇ ಚೆನ್ನಾಗಿ ರೆಡಿ ಆಗುವಂತವ್ರು, ಪ್ರೆಸೆಂಟ್ ಮಾಡ್ಕೊಳ್ಳೋ ಅಂತವ್ರು. ಅಂಡ್ ಆಲ್ಸೋ ತುಂಬಾ ಲಿಮಿಟೆಡ್ ಪರ್ಸನ್. ಅಂಡ್ ರಿಲೇಶನ್ಶಿಪ್ ಅಲ್ಲಿ ತುಂಬಾ ವಿಷಯಗಳನ್ನ ಮುಚ್ಚಿಟ್ಟು ಈ ತರ ಮಾಡ್ಬಿಟ್ರು, ತುಂಬಾ ನೋವಾಗಿದೆ ನನಗೆ ಅವರಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮಿಂದಾನೇ ಆಗಿರೋವಂಥದ್ದು. ಅಂಡ್ ನೀವು ಅವ್ರನ್ನ ಹೆಂಗ್ ನೋಡ್ತಾ ಇದ್ದೀರಾ, ಅವರು ನಿಮ್ಮನ್ನ ಕೂಡ ಅದೇ ತರ ನೋಡ್ತಾ ಇದ್ದಾರೆ. ನೀವು ಅವ್ರನ್ನ ಸೀಕ್ರೆಟಿವ್ ಅನ್ಕೊಂಡ್ರೆ ಅವ್ರು ನಿಮ್ಮನ್ನ ಸೀಕ್ರೆಟಿವ್ ಅಂತ ಹೇಳಿ ನೋಡ್ತಾ ಇದ್ದಾರೆ. ತುಂಬಾನೇ ವಿಚಾರಗಳನ್ನ ಮುಚ್ಚಿಟ್ಟಿರ್ಬೋದು. ಅಂಡ್ ತುಂಬಾನೇ ಹಿಡನ್, ನನ್ನಿಂದ ಗೊತ್ತಾಗಬಾರ್ದು ಅಂತ ತುಂಬಾ ವಿಷಯಗಳನ್ನ ಮುಚ್ಚಿಡ್ತಾ ಇದ್ದಾರೆ ಅನ್ನೋದು ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅವರಿಗೆ. ತುಂಬಾ ಪಾಸಿಟಿವ್ ನೀವು ಅಂತ ಕೂಡ ಅವರು ಯೋಚನೆ ಮಾಡ್ತಾ ಇತ್ತು. ನಾಟ್ ವೆರಿ ಓಪನ್ ಆಗದೆ ಇರುವಂತ ಪರ್ಸನ್, ತುಂಬಾ ಎಲ್ಲರಿಗೂ ಲಿಮಿಟೆಡ್ ಇಲ್ಲ, ತುಂಬಾ
ಬೌಂಡ್ರೀಸ್ ಗಳನ್ನ ಸೆಟ್ ಮಾಡ್ಕೊಂಡಿರೋರು ಅಂತ ಹೇಳ್ಬಿಟ್ಟು, ಅಟ್ ದ ಸೇಮ್ ಟೈಮ್ ತುಂಬಾ ನಾಲೆಡ್ಜ್ ಇರುವಂತವ್ರು, ಅವ್ರ ಜೀವನನ ಕಟ್ಕೊಳ್ಳೋದಕ್ಕೆ ಅವರಿಗೆ ಗೊತ್ತು ಅಂತ ಹೇಳಿ ಕೂಡ ನಿಮ್ಮ ಕಡೆ ನೋಡ್ತಾ ಇದಾರೆ. ಒಂಥರ ಸ್ಪೆಷಲ್, ಒಂಥರ ಸೀಕ್ರೆಟಿವ್ ಬಟ್ ಸ್ಪೆಷಲ್ ಪರ್ಸನ್ ತರ ನೋಡ್ತಾ ಇದಾರೆ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್. ನಿಮ್ಮ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ನಿಮ್ಮ ಬಗ್ಗೆ ಏನಿರುತ್ತೆ ಅಂತ ಹೇಳಿ ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಅಂಡ್ ಗೈಸ್, ಆಲ್ಸೋ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಓಕೆನಾ? ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ, ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ನನ್ನನ್ನು ಸಂಪರ್ಕ ಮಾಡಬಹುದು. ಈಗ ಆಲ್ರೆಡಿ ಸುಮಾರು ಜನ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಕ್ಲಾಸಸ್ ನ ಬುಕಿಂಗ್ ಮಾಡಿ ಅಟೆಂಡ್ ಕೂಡ ಮಾಡ್ತಾ ಇದ್ದಾರೆ. ಟ್ಯಾರೋ, ರೇಖಿ, ಆಕಾಶಿಕ್ ರೆಕಾರ್ಡ್ಸ್, ನೀವು ಕೂಡ ಅದರಲ್ಲಿ ಒಬ್ರು ಆಗ್ಬಹುದು. ಓಕೆನಾ? ಅಂಡ್ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋ ರೀಡಿಂಗ್. ಧನ್ಯವಾದಗಳು ಗೈಸ್.